ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಸಂಗೀತ ಜ್ಞಾನಿ ಇಳೆಯರಾಜ ಅವರ ಸ್ಟೇಜ್ ಪ್ರೋಗ್ರಾಮ್ ಅದರ ಒಂದು ತಯಾರಿ ಹೇಗಿರುತ್ತೆ ಅಂತ ನಿಮ್ಗೆ ಹೇಳಬೇಕು. ಬೆಳಿಗ್ಗೆ ವಿ ಮನೋಹರ್ ಸರ್ ಕಾಲ್ ಮಾಡಿ ಒಂದು ಒಳ್ಳೆ ಮಾಹಿತಿ ಹೇಳ್ತೀನಿ, ಉದ್ಯಮದವ್ರಿಗೆ ಮಾತ್ರ ಗೊತ್ತಿರುತ್ತೆ, ವೀಕ್ಷಕರಿಗೆ ಗೊತ್ತಿರಲ್ಲ, ಇದೆಲ್ಲ ಗೊತ್ತಾಗಬೇಕು, ಹೇಳು ಗಣಪ ಅಂದರು. ಇಳೆಯರಾಜ ಅವರು ದೇಶಾದ್ಯಂತ ದೇಶ ವಿದೇಶಗಳಲ್ಲೆಲ್ಲ ಅವರು ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ನಾಟ್ ಓನ್ಲಿ ಇಂಡಿಯಾ, ವರ್ಲ್ಡ್ ವೈಡ್ ಅವರು ಸ್ಟೇಜ್ ಪ್ರೋಗ್ರಾಮ್ ಕೊಡ್ತಾನೆ ಇರ್ತಾರೆ, ಒಂದು ಆರ್ಕೆಸ್ಟ್ರಾ ನಡೆಸ್ತಾನೆ ಇರ್ತಾರೆ, ಸಂಗೀತ ಕಾರ್ಯಕ್ರಮಗಳು ಕೊಡ್ತಾರೆ, ಕ್ಲಾಸ್ ತಗೊತಾರೆ. ಸಿಕ್ಕಾಪಟ್ಟೆ ಫೇಮಸ್ ಅವರು. ಇವಾಗಲೂ ಕೂಡ ಸುಮ್ಮನೆ ಕೂರಲ್ಲ, ಪ್ರತಿದಿನ ಕೆಲಸ ಮಾಡುವಂಥ ಒಬ್ಬ ಶ್ರಮಜೀವಿ. ನಮ್ಮ ದೇಶದ ಚಿತ್ರಸಂಗೀತದ ಮೇರು ಪರ್ವತ ಅಂತ ಹೇಳ್ಬೋದು. ಒಂದು 12 ವರ್ಷದ ಹಿಂದೆ ಬೆಂಗಳೂರಿನ ಬಸವನಗುಡಿಯಲ್ಲಿರೋ ಆಚಾರ್ಯ ಪಾಠಶಾಲಾ APS ಕಾಲೇಜಲ್ಲಿ ಗಣೇಶ ಉತ್ಸವಕ್ಕೆ ಬರ್ತಾರೆ ಇಳೆಯರಾಜ ಅವರು. ಅಂದರೆ APS ಕಾಲೇಜವರು ತುಂಬ ಫೇಮಸ್ ಅವರು ಗಣೇಶ ಉತ್ಸವಕ್ಕಲ್ಲಿ. ಭಾರತ ದೇಶದ ಘಟಾನುಘಟಿಗಳೆಲ್ಲ ಬಂದು ಪರ್ಫಾರ್ಮೆನ್ಸ್ ಮಾಡಿದಾರಲ್ಲಿ. ಯೇಸುದಾಸ್ ಅವರು, SPB ಅವರು, ಹರಿಹರನ್ ಅವರು ಎಲ್ಲರೂ ಬಂದಿದ್ದಾರೆ. ಇಂಥವ್ರು ಬಂದಿಲ್ಲ ಅಂತಿಲ್ಲ, ಎಲ್ಲರೂ ಬಂದಿದ್ದಾರೆ. ಮಾಸ್ಟರ್ ಹಿರಣ್ಯವರು ಕೂಡ ಅಲ್ಲಿ ನಾಟಕ ಮಾಡಿದ್ದಾರೆ, ನಾವೆಲ್ಲ ನೋಡಿದ್ದೀವಿ. ಅದು APS ಕಾಲೇಜ್ ಗ್ರೌಂಡ್ಲಿ ಆಗೋದು, ಇಲ್ಲ ಅಂದ್ರೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಲಿ ಆಗೋದು, ಜನಸಂಖ್ಯೆ ಜಾಸ್ತಿ ಇದ್ರೆ. 12 ವರ್ಷದ ಹಿಂದ್ಗಡೆ ಒಂದು ಘಟನೆ, ಇಳೆಯರಾಜ ಅವ್ರನ್ನ ಕರೆಸಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅಲ್ಲಿ APS ಕಾಲೇಜಲ್ಲಿ ಯಾರು ಗಣೇಶ ಕೂರಿಸ್ತಾರಲ್ಲ ಆ ಒಂದು ಮಂಡಳಿಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. SPB ಅವ್ರು ತುಂಬ ಕ್ಲೋಸ್ ಅವ್ರಿಗೆ. ಆದರೂ ವಿ ಮನೋಹರ್ ಸರ್ನ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರಿಗೆ ಹೇಳ್ತಾರೆ, ರಾಜ ಅವ್ರನ್ನ ಕೇಳಿ ನೋಡಿ, ಡೇಟ್ ಫ್ರೀ ಇದೆಯಾ ಅಂತ. ಮನೋಹರ್ ಸರು ಇಳೆಯರಾಜ ಅವ್ರಿಗೆ ಫೋನ್ ಮಾಡ್ತಾರೆ, ಕೇಳ್ತಾರೆ. ಸರಿ ಆಯಿತು, ನಾನು ಆ ಟೈಮಲ್ಲಿ ಫ್ರೀ ಮಾಡ್ಕೋತೀನಿ, ಆಯಿತು ಕಾರ್ಯಕ್ರಮ ಕೊಡೋಣ ಅಂತಾರೆ. ದುಡ್ಡು ಅವರ ಮಾತಾಡಬೇಕಲ್ಲ, ಅದಕ್ಕೆ ಮನೋಹರ್ ಹೋಗಲ್ಲ. ಇವರಿಬ್ಬರನ್ನ ಬಿಟ್ಬಿಡ್ತಾರೆ, ಇಳೆಯರಾಜ ಅವ್ರನ್ನ, ಆ ಮಂಡಳಿ ಅವ್ರನ್ನ. ಅವ್ರು ಮಾತಾಡ್ಕೊತಾರೆ, ಒಂದು ಅಮೌಂಟಿಗೆ ಓಕೆ ಆಗುತ್ತೆ. ಇದಕ್ಕಿಂತ ಮೊದಲು ರಿಹರ್ಸಲ್ ಮಾಡಬೇಕು. ರಿಹರ್ಸಲ್ ಮಾಡೋಕ್ಕೆ ಮನೋಹರ್ ಸರ್ನ ಕರೆಸ್ತಾರೆ ಚೆನ್ನೈಗೆ. ಕಾರ್ಯಕ್ರಮ ಬೆಂಗಳೂರಲ್ಲಿ, ಬಟ್ ರಿಹರ್ಸಲ್ ಆಗೋದು ಚೆನ್ನೈನಲ್ಲಿ. ಎಲ್ಲಿ ಅಂದರೆ ಸ್ಟುಡಿಯೋ ಪ್ರಸಾದಲ್ಲಿ. ಅದು ಯಾವ ರೀತಿ ಅಂದರೆ ಎಲ್ಲದೂ ಮ್ಯಾನೇಜ್ ಮಾಡೋದು ಇಳೆಯರಾಜ ಅವ್ರ ಮ್ಯಾನೇಜರು. ಮನೋಹರ್ ಸರ್ನ ಒಂದು ಫ್ಲೈಟ್ಲಿ ಬುಕ್ ಮಾಡಿ ಕರೆಸಿ, ಅಲ್ಲಿಂದ ಒಂದು ಕಾರ್ ಪಿಕಪ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಟ್ಲಿಗೆ ಬಿಡುತ್ತೆ, 5 ಸ್ಟಾರ್ ಹೋಟೆಲಿಗೆ. ಯಾರೇ ಬಂದರೂ ಅಷ್ಟೇ, ಇಳೆಯರಾಜ ಅವ್ರ ಕೆಲಸದ ಮೇಲೆ ಯಾರೇ ಎಲ್ಲಿಂದ ಹೋದ್ರೂ ಒಂದಿನ ಸ್ಟೇ ಮಾಡಬೇಕಲ್ಲಿ 5 ಸ್ಟಾರ್ ಹೋಟೆಲ್ನಲ್ಲಿ ರೆಸ್ಟು. ಮಾರನೇ ದಿನ ಸ್ಟುಡಿಯೋ ಪ್ರಸಾದ್ಗೆ ಹೋಗ್ತಾರೆ. ಇಳೆಯರಾಜ ಅವರು ಸಿನಿಮಾ ರೆಕಾರ್ಡಿಂಗ್ ಇರಲಿ ಇಲ್ಲದಿರಲಿ, ಕಂಪೋಸಿಂಗ್ ಇರಲಿ ಇಲ್ಲದಿರಲಿ, ಪ್ರಸಾದಲ್ಲಿ ರೆಗ್ಯುಲರ್ ಆಗಿ ಒಂದು ಟೀಮ್ ಇತ್ತು ಅವ್ರದ್ದು. ಅವರೊಟ್ಟಿಗೆ ಸೇರಿಕೊಂಡು ಕಂಪೋಸ್ ಮಾಡಿ ರೆಕಾರ್ಡಿಂಗ್ ಮಾಡ್ತಿರೋರು, ಅವರೇ ಸೃಷ್ಟಿ ಮಾಡೋರು ಹಾಡುಗಳನ್ನ. ಈ ಥರದ್ದೆಲ್ಲ ಮಾಡ್ತಿದ್ದಾರೆ ಅವರು. ಸುಮ್ಮನೆ ಕೂರ್ತಿತ್ತಿಲ್ಲ ಅವರು. ಸಿನಿಮಾ ಇಲ್ದೋದ್ರೂ ಕೂಡ ರೆಕಾರ್ಡಿಂಗ್ ಮಾಡೋರು ಅವರು. ಒಂದು ಹ್ಯಾಬಿಟ್ ಅದು. ಮನೋಹರ್ ಸರ್ ಹೋಗ್ತಾರೆ ಅಲ್ಲಿಗೆ, ಇಂಥ ಡೇಟಿಗಳು ಇದೆ ಅಲ್ವಾ, ನಾವು ಆಲ್ರೆಡಿ ರಿಹರ್ಸಲ್ ಮಾಡ್ಬಿಡೋಣ ಅಂತೇಳಿ ಅಲ್ಲೆಲ್ಲ ಆರ್ಕೆಸ್ಟ್ರಾದವ್ರನ್ನ ಕರೆಸಿ ರಿಹರ್ಸಲ್ ಮಾಡ್ತಾರೆ. ರಿದಮ್ ಸೆಕ್ಷನ್ ಮನೋಹರ್ ಸರ್ ಕಂಡಕ್ಟ್ ಮಾಡೋಕ್ಕೆ. ಮಿಕ್ಕಿದು ವಯಲಿನ್ಸ್ ಆಗಿರ್ಬೋದು, ಆಮೇಲೆ ಫ್ಲೂಟು, ಗಿಟಾರು, ಇದಕ್ಕೆಲ್ಲ ಪ್ರಭಾಕರ್ ಅಂತೊಬ್ಬರು ಅಲ್ಲಿದ್ದಾರೆ ಮೆಡ್ರಾಸಲ್ಲಿ. ಅವ್ರದ್ದು ಇಳೆಯರಾಜ ಅವ್ರದ್ದು ಒಂದು ಟ್ರೂಪಲ್ಲಿ ಪರ್ಮನೆಂಟಾಗಿರೋರು. ಕೋರಸ್ ಸಿಂಗರ್ಗಳು ಯಾರು, ಫೇಮಸ್ ಮ್ಯೂಸಿಷಿಯನ್ ತಮನ್ ಅವರ ವೈಫು, ಅವರು ಕೂಡ ಕೋರಸ್ ಆಡ್ತಿದ್ರಲ್ಲಿ. ತುಂಬ ಜನ ಇದ್ದಾರಲ್ಲಿ ಲೋಕಲ್ ಸಿಂಗರ್ಸ್. ಎಲ್ಲರನ್ನ ಕರೆಸಿ 4 ದಿನ ರಿಹರ್ಸಲ್ಸ್. ವೀಕ್ಷಕರೇ, 4 ದಿನ ಬೆಂಗಳೂರಿನಲ್ಲಿ ಒಂದು ಸ್ಟೇಜ್ ಪ್ರೋಗ್ರಾಮ್ ಕೊಡೋಕ್ಕೆ ಮಡ್ರಾಸಲ್ಲಿ 4 ದಿನ ರಿಹರ್ಸಲ್ಸು, ಯಾವ ಥರ ಮಾಡಬೇಕು ಅಂತ. ಅಷ್ಟೊಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಸ್ಟೇಜಲ್ಲಿ. ನೀವು ಇಳೆಯರಾಜ ಅವರ ಆರ್ಕೆಸ್ಟ್ರಾ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಇನ್ಸ್ಟ್ರೂಮೆಂಟ್ ಇರ್ತದೆ, ಎಲ್ಲ ಇನ್ಸ್ಟ್ರೂಮೆಂಟ್ ಬಳಸ್ತಾರೆ. ಪ್ರತಿಯೊಂದು ವಾದ್ಯಕ್ಕೂ ಬೆಲೆ ಕೊಡ್ತಾರೆ, ಪ್ರತಿಯೊಂದು ವಾದ್ಯ ಬಳಸ್ತಾರೆ ಇಳೆಯರಾಜ ಅವರು. ಅಂದರೆ ನುಡಿಸ್ತಾರೆ ಅದನ್ನ, ಅಷ್ಟು ವಾದ್ಯಗಾರರು ಇರ್ತಾರೆ ಅಲ್ಲಿ. 4 ದಿನ ರಿಹರ್ಸಲ್ ಆಗುತ್ತೆ. 2 ದಿನ ಆಗುತ್ತೆ. 3ನೇ ದಿನ ಇಳೆಯರಾಜ ಅವ್ರು ಕೇಳ್ತಾರೆ, ಸಿಂಗರ್ ಇನ್ನೂ ಬೇಕು ಕನ್ನಡ ಸಾಂಗ್ ಆಡಲಿಕ್ಕೆ, ನಿಮ್ಮಲ್ಲಿ ಯಾರಿಗೆ ಫೇಮಸ್ ಸಿಂಗರು ಅಂತ. ಆಗ ಅನುರಾಧ ಭಟ್ ಅವರು, ಆಗ ಬಡ್ಡಿಂಗ್ ಆರ್ಟಿಸ್ಟ್ ಅವರು, ಅಂದರೆ ಬಡ್ಡಿಂಗ್ ಗಾಯಕಿ, ಅವ್ರನ್ನ ಕರೆಸ್ತಾರೆ ಚೆನ್ನೈಗೆ. ಅವ್ರನ್ನೂ ಫ್ಲೈಟ್ಲೇ ಕರೆಸ್ತಾರೆ. ಅಲ್ಲಿ ರಿಹರ್ಸಲ್ ಎಲ್ಲ ಮಾಡಿ ಮತ್ತೆ ಬೆಂಗಳೂರಿಗೆ ಬರೋದು. ಆ ಟ್ರೂಪ್ ಎಲ್ಲ ಬರುತ್ತೆ. ಅಲ್ಲಿ ಮನೋಹರ್ ಸರು ಕಂಡಕ್ಟ್ ಮಾಡ್ತಾರೆ, ಹಾಗೂ ಪ್ರಭಾಕರ್. ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಜನ ಜಾತ್ರೆ ಅದ್ಭುತವಾಗಿ ಮಾಡ್ತಾರೆ. ಅಲ್ಲಿ ನೋಡಿ ಎಲ್ಲ ಮುಗಿಸಿ ಮನೋಹರ್ ಸರ್ನ ಕರೆದು ಇಳೆಯರಾಜ ಅವ್ರು ಹೇಳ್ತಾರೆ, ಬೆಂತಟ್ತಾರೆ, ನೀನು ಒಳ್ಳೆ ಟೈಮಿಗೆ ಬಂದಂಗೆ ಸಹಾಯ ಮಾಡಿದ್ಯಪ್ಪ, ಒಳ್ಳೆ ಕೆಲಸ ಮಾಡಿದ್ಯಾ ಅಂತೇಳಿ ಒಂದು ಒಳ್ಳೆ ಪೇಮೆಂಟ್ ಕೊಡ್ತಾರೆ. ಆ್ಯಕ್ಚುಲಿ ಮನೋಹರ್ ಲೈಫ್ ಟೈಮಲ್ಲಿ ಅವರಿಗೆ ಒಂದು ಆರ್ಕೆಸ್ಟ್ರಾಕ್ಕೆ ಕಂಡಕ್ಟ್ ಮಾಡಿ ಅಷ್ಟು ದುಡ್ಡು ಯಾರೂ ಕೊಡಲಿಲ್ಲ, ಅಷ್ಟು ಕೊಡ್ತಾರೆ, ರಾಜ ಅವರು ಕೊಡ್ತಾರೆ. ಅನುರಾಧ ಭಟ್ಗೂ ಅಷ್ಟೇ, ಸಮಯಕ್ಕೆ ಸರಿಯಾಗಿ ಸಿಕ್ಕಿದ್ಯಮ್ಮ ನೀನು ಅಂತೇಳಿ ಅವ್ರಿಗೂ ಕೂಡ ಒಂದು ಒಳ್ಳೆ ಪೇಮೆಂಟ್ ಕೊಡ್ತಾರೆ, ಗೌರವಧನ. ಸುಮ್ಮನೆ ಮಾಡಿಸ್ಕೊಂಡಿಲ್ಲ, ಅವ್ರಿಗೆ ಕೊಡ್ತಾರೆ, ಕೊಟ್ಟು ಕಳಿಸ್ತಾರೆ. ಆ ರೀತಿ ಅಂದರೆ ಅಮೌಂಟ್ ಕೊಟ್ಟು ಮಾತ್ರ ಕಳಿಸ್ಬಿಡಲ್ಲ, ಅವತ್ತು ಎಲ್ಲ ಡಿನ್ನರ್ ಕೊಡಿಸಿ, ಎಲ್ಲರಿಗೂ ಒಂದು ಹೋಟೆಲ್ನಲ್ಲಿ ಒಳ್ಳೆ ಊಟ ಎಲ್ಲ ಕೊಡಿಸಿ, ಒಂದು ಮಾತಾಡಿ ಉಭಯ ಕುಶಲೋಪರಿ ಮಾತಾಡಿ ಆ ಗಣೇಶ ಮಂಡಳಿಯವರೊಟ್ಟಿಗೆ ಟೈಮ್ ಕಳೆದು ಆನಂತರ ಹೋಗ್ತಾರೆ ಇಳೆಯರಾಜ ಅವರು. ಇದು ಇಳೆಯರಾಜ ಅವರ ವರ್ಕಿಂಗ್ ಸ್ಟೈಲ್. ನೋಡಿ, ನನಗೆ ಆಶ್ಚರ್ಯ ಆಯ್ತು, ಇವೆಲ್ಲ ನನಗೆ ಗೊತ್ತಿರಲಿಲ್ಲ. ಈಗ ಇಲ್ಲೊಂದು ಪ್ರೋಗ್ರಾಮ್ ಅಂದರೆ ಬರ್ತಾರೆ, ಬಂದು ಒಂದು ರಿಹರ್ಸಲ್ ಮಾಡ್ತಾರೆ, ಮಾರನೇ ಪ್ರೋಗ್ರಾಮ್ ಕೊಡ್ತಾರೆ ಅನ್ಕೋಬೋದು. 15 ದಿನ ಹಿಂದೆನೇ ಕರ್ಸ್ಕೊತಾರೆ ಇಲ್ಲಿಂದ. ಮನೋಹರ್ ಸರ್ನ ಕರೆಸ್ಕೊಂಡು 4 ದಿನ ರಿಹರ್ಸಲ್ ಮಾಡಿ ನಂತರ ಬಂದು ಇಲ್ಲಿ ಅವತ್ತೇ ಪ್ರೋಗ್ರಾಮ್ ಅಲ್ಲ, ಒಂದಿನ ಮುಂಚೆನೇ ಬರೋದು. ಬಂದು ಇಲ್ಲೂ ರಿಹರ್ಸಲು, ಎಲ್ಲೆಲ್ಲಿ ಯಾರು ನಿಂತ್ಕೋಬೇಕು, ಯಾವ ವಾದ್ಯ ಇಡಬೇಕು ಅಂತೆಲ್ಲ ನೋಡಿಕೊಂಡು ಎಲ್ಲ ಮಾರ್ಕ್ ಮಾಡಿಕೊಂಡು ಆಮೇಲೆ ಕೊಡೋದು. ದಟ್ ಈಸ್ ಇಳೆಯರಾಜ. ಅವ್ರು ಇಲ್ಲಿ ಮಾತ್ರ ಅಲ್ಲ, ವರ್ಲ್ಡ್ ವೈಡ್ ಎಲ್ಲಿಗೆ ಹೋಗಲಿ ಅವರು ಅದನ್ನೇ ಮಾಡೋದು, ಆ ರೀತಿಯೇ ಮಾಡೋದು. ಪ್ರತಿಯೊಂದೂ ಅವರು ಕರೆಕ್ಟಾಗಿ ಪಿನ್ ಟು ಪಿನ್ ಪ್ಲ್ಯಾನಿಂಗಲ್ಲಿ ಮಾಡೋದು ಅಂತ ಇದಕ್ಕೆ ಹೇಳೋದು. ಪ್ಲ್ಯಾನಿಂಗ್ ಇಲ್ಲದೆ ಅವ್ರು ಏನೂ ಮಾಡೋದು, ಒಂದು ಹೆಜ್ಜೆ ಇಡಲ್ಲ ಅವರು. ಆ ಥರ ಪ್ಲ್ಯಾನಿಂಗ್ ಇರಬೇಕು. ಅದಕ್ಕೆ ಅವ್ರದ್ದು ಕಾರ್ಯಕ್ರಮ ಎಲ್ಲೂ ಫೇಲ್ ಆಗಿಲ್ಲ, ಇದುವರೆಗೂ ಫೇಲ್ ಆಗಿಲ್ಲ.
ಅಷ್ಟು ಅಚ್ಚುಕಟ್ಟು. ಮನೋಹರ್ ಸರ್ನ ತುಂಬ ಗೌರವಿಸ್ತಾರೆ, ಪ್ರೀತಿಸ್ತಾರೆ ಅವರು. ಅವರು ಇದು ನಿಮಗೆ ಹೇಳಿದ್ದೆ ಅನ್ಸುತ್ತೆ ಈಗ ಹೇಳೋ ಮಾಹಿತಿ. ಸುಮಾರು ವರ್ಷಗಳ ಹಿಂದೆ ಕರ್ನಾಟಕದ ಹಿಸ್ಟಾರಿಕಲ್ ಪ್ಲೇಸ್ ನೋಡಬೇಕು ಅಂತ ಟ್ರಿಪ್ ಆಗ್ತಾರೆ, ಒಂದು 4-5 ದಿನ ಟ್ರಿಪ್ಪು. ಆಗ ಕರ್ಕೊಂಡು ಹೋಗೋದು ಮನೋಹರ್ ಸರ್ನ ಅವ್ರ ಕಾರಲ್ಲೇ ಕರ್ಕೊಂಡು ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗೋದು, ಅದರದ್ದೆಲ್ಲ ಅಧ್ಯಯನ ಮಾಡೋದು, ಡ್ಯಾನ್ಸ್ ಬಂದರೆ ಅವರೊಟ್ಟಿಗೆ ಫೋಟೋ ತೆಗೆಸ್ಕೊಂಡು ಮಾತಾಡ್ಕೊಂಡಿರೋದು. ಆಮೇಲೆ ಅವ್ರು ಬರುವಾಗ ಹೇಳ್ತಾರೆ, ನಾನು ಟ್ರಿಪ್ಪು ಅಂತ ಬಂದಾಗ ಹಾರ್ಮೋನಿಯಂ ಯೂಸ್ ಮಾಡಲ್ಲ, ಹಂಗೆ ಬರ್ತೀನಿ, ಆದರೆ ಇದು ಅಧ್ಯಯನ ಮಾಡಿರ್ತೀನಿ, ನನಗೆ ಮ್ಯೂಸಿಕ್ ಮಾಡೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಇದು, ಹಾಗಾಗಿ ನಾನು ಮ್ಯೂಸಿಕ್ ಮಾಡ್ತೀನಿ, ಹೋದ್ಮೇಲೆ ನಾನು ಕಂಪೋಸ್ ಮಾಡ್ತೀನಿ, ನನಗೆ ಸ್ವಲ್ಪ ಅದೊಂದು ನನಗೂ ಗೈಡೆನ್ಸ್ ಸಿಗುತ್ತೆ, ನನಗೊಂದು ಡಿವೈನ್ ಮೂಡ್ ಬರುತ್ತೆ, ಆವಾಗ ನಾನು ಒಳ್ಳೊಳ್ಳೆ ಹಾಡುಗಳು ಮಾಡ್ಬೋದು. ಅದಕ್ಕೋಸ್ಕರ ನಾನು ಎಲ್ಲ ಕಡೆ ಸುತ್ತೋದು, ದೇವಸ್ಥಾನ ಹಿಸ್ಟಾರಿಕಲ್ ಪ್ಲೇಸ್ಗೆ ಸುತ್ತೀನಿ ನಾನು ಅಂತಾರೆ. ಅಂದರೆ ಅಷ್ಟೂರ ಮಟ್ಟಿಗೆ ವರ್ಕಾಲಿಕ್ ಇಳೆಯರಾಜ ಅವರು ನೋಡಿ. ಹಾಗಾಗಿ ಮಾಹಿತಿ ನಿಮಗೆ ಹೇಳಬೇಕಿತ್ತು. ಮನೋಹರ್ ಸರ್ ಬೆಳಿಗ್ಗೆ ಹೇಳಿದಾಗ ತುಂಬ ಖುಷಿ ಆಯಿತು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಟು ಇಳೆಯರಾಜ ಅವರು. ಥ್ಯಾಂಕ್ ಯು.